ನಿಮ್ಮಲ್ಲಿ 5 ಜನ ಒಂದು ಇಂಟರ್ವ್ಯೂ ಕೊಡಕ್ಕೆ ಹೋದರೆ ಒಬ್ಬರು ಮಾತ್ರ ಸೆಲೆಕ್ಟ್ ಆಗ್ತೀರಾ. ಹಾಗಾದರೆ ಜಾಬ್ ಇಂಟರ್ವ್ಯೂ ಸಕ್ಸಸ್ ರೇಟ್ ಬರೀ 20%. ಆದರೆ ಆ ಒಂದು ಕ್ಯಾಂಡಿಡೇಟ್ ನೀವಾಗಬೇಕು ಅಂದರೆ ಏನು ಮಾಡಬೇಕು? ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಅನಿರುದ್ಧ್ ಅಂತ. 13 ವರ್ಷದಿಂದ ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಇಂಟರ್ವ್ಯೂಸ್ ತೊಗೊಂಡಿದ್ದೀನಿ, ಎಸ್ಪೆಷಲಿ ಫ್ರೆಷರ್ಸ್ದು. ಅವರು ಏನು ಸ್ಟ್ರಗಲ್ ಮಾಡ್ತಾರೆ, ಅವ್ರ ಪೇನ್ ಪಾಯಿಂಟ್ಸ್ ಏನು, ಹೆಂಗೆ ಇಂಟರ್ವ್ಯೂ ಕಷ್ಟಪಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. ಇಂಟರ್ವ್ಯೂನ ಹೆಂಗೆ ಕ್ರ್ಯಾಕ್ ಮಾಡಬೇಕು? ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋಕ್ಕೆ ನೀವು 3 ವಿಷಯಗಳು ಮಾಡಲೇಬೇಕು. ಮೊದಲನೇದು, ನನಗೊಂದು ಫ್ರೆಂಡ್ ಇದ್ದಾನೆ ರಂಗನಾಥ ಅಂತ ಹೇಳಿ. ಒಂದು ಸ್ವಲ್ಪ ವರ್ಷ ಮುಂಚೆ ನಾನೊಂದು ಇಂಟರ್ವ್ಯೂಗೆ ರೆಡಿ ಆಗ್ತಾ ಇದ್ದೆ. ಸೊ ರಂಗನಾಥ ಆ ಟೈಮಲ್ಲಿ ನನ್ನ ರೂಮ್ಮೇಟ್ ಆಗಿದ್ದರು. ನಾನು ನಿಮ್ಮ ಥರಾನೇ ಸಖತ್ ಟೆನ್ಷನಲ್ಲಿದ್ದೆ, ಗಾಬರಿಯಲ್ಲಿದ್ದೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ರಂಗನಾಥ ನನಗೆ ಕೊಟ್ಟಿದ್ದ ಅಡ್ವೈಸ್ ಏನು ಗೊತ್ತಾ? ಒಂದು ಕೆಲಸ ಮಾಡಿ, ಗೂಗಲ್ ದೇವರಲ್ಲಿ ಕ್ವೆಶ್ಚನ್ಸ್ ಎಲ್ಲ ಹಾಕಿ ಅದು ಉತ್ತರ ಕೊಡುತ್ತೆ, ಆಮೇಲೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತಂದರು. ನಾನು ಯೋಚಿಸಿದೆ, ಒಳ್ಳೆ ಅಡ್ವೈಸ್ ಅಲ್ಲ, ಇದು ಮಾಡ್ಬೋದು ಅಂತ ಮಾಡಿದೆ. ಮಾರನೇ ದಿನ ಇಂಟರ್ವ್ಯೂ ಹೋಗ್ತೀನಿ. ಅಲ್ಲಿ HR ನನಗೆ ಕೇಳಿದ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ಈ ಕಂಪನಿ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಕೇಳಿದ್ರು. ಆದರೆ ನಾನು ಈ ಪ್ರಶ್ನೆಗೆ ಉತ್ತರ ಓದ್ಕೊಂಡೇ ಹೋಗಿರಲಿಲ್ಲ. ಬಂತು ಸೆಟ್ಟು ನನಗೆ ಪಟ್ಟಿ ಮಗ ರಂಗ ಅಡ್ವೈಸ್ ಕೊಡ್ತಾನೆ ಅಡ್ವೈಸು ಅಂತ. ಆದರೆ ಏನು ಮಾಡೋದು, ಫ್ರೆಂಡ್ಸ್ ಅಲ್ವಾ? ಸೊ ಈ ಥರ ನಿಮ್ಮ ಜೊತೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು? ಕಂಪನಿ ಬಗ್ಗೆ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಏನು ಪ್ರಿಪೇರ್ ಮಾಡ್ತೀರಾ? ಮೊದಲನೇದು, ಆ ಕಂಪನಿ ಸ್ಥಾಪಿತ ಆಗಿದ್ದು ಯಾವಾಗ, ಆ ಕಂಪನಿದು ಸ್ಥಾಪಕರು ಯಾರು, ಆ ಕಂಪನಿದು ಶಾಖೆಗಳು ಎಲ್ಲೆಲ್ಲ ಇದೆ, ಆ ಕಂಪನಿದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಹಾಕ್ತಾರೆ, ಆ ಕಂಪನಿ ಯಾವ ಥರ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಉತ್ಪನ್ನ ಮಾಡುತ್ತೆ. ಈ ಥರ ಓದ್ಕೊಂಡು ಹೋದರೆ ನೀವು ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರನ ಕೊಡ್ಬೋದು. ಇದಕ್ಕೆ ಪ್ರಿಪರೇಷನ್ ಅಥವಾ ತಯಾರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದೇ ನಿಮ್ಮ ಮೊದಲನೇ ಟಿಪ್ಪು, P ಫಾರ್ ಪ್ರಿಪರೇಷನ್ ಅಥವಾ ತಯಾರಿ. ಸೊ ಎರಡನೇ ಟಿಪ್ ಏನು? ಇದೇ ರಂಗನಾಥ ಒಂದು ಸ್ವಲ್ಪ ವರ್ಷ ಹಿಂದೆ ನನಗೆ ಫೋನ್ ಮಾಡಿಬಿಟ್ಟು ಬನ್ನಿರಿ ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಬನ್ನಿ ಅಂತ ಕರೆದ್ರು. ನಾನು ಅವ್ರಿಗೆ ಹೇಳಿದೆ, ಕ್ರಿಕೆಟ್ ಆಡಿ ಸುಮಾರು ವರ್ಷ ಆಯಿತು, ಬೇಡ ಬಿಡಿ, ನನ್ನ ಕೈಲಿ ಆಡೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಅವ್ರು ಅಂದಿದ್ದು ಏನು ಗೊತ್ತಾ? ನೀವೇನ್ರಿ ಚಾಂಪಿಯನ್ ಕಣ್ರಿ, ನೀವು ಹೊಡಿತೀರಾ 6 ನೋಡಿ ಅಂತಂದರು. ನಾನು ಆ ಕಾನ್ಫಿಡೆನ್ಸಲ್ಲಿ ಸರಿಯಪ್ಪ ರಂಗನಾಥ ಹೇಳ್ತಾವ್ರಲ್ಲ ಅಂತೇಳಿ ನಾನು ಹೋದೆ. ಅಲ್ಲೋಗಿ ನೋಡ್ತೀನಿ, ಫಸ್ಟ್ ಬಾಲ್ಗೆ 0 ಔಟ್ ಆಗಿದ್ದೀನಿ. 0 ಬಂತು ಸಿಟ್ಟು ನನಗೆ ಬಡ್ಡಿ ಮಗ ರಂಗ ಅಡ್ವೈಸ್ ಕೊಡ್ತಾನೆ ಅಂತ. ಆದರೆ ಫ್ರೆಂಡ್ಸ್ ಅಲ್ವಾ, ಏನು ಮಾಡೋದು? ಸೊ ಈ ಥರ ನೀವು ಇಂಟರ್ವ್ಯೂ ಅಲ್ಲಿ ಕ್ಲೀನ್ ಬೋಲ್ಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಏನು ಪ್ರಾಕ್ಟೀಸ್ ಮಾಡ್ತೀರಾ? ಇಂಟರ್ವ್ಯೂ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಸ್ಟ್ರೆಂಗ್ಸ್ ಮತ್ತು ವೀಕ್ನೆಸಸ್ ಏನು, ಈ ಕಂಪನಿಯಲ್ಲಿ ನೀವೇನಕ್ಕೆ ಸೇರ್ಕೋಬೇಕು, ಇಂಥ ಒಂದು ಲಿಸ್ಟ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ. ಈ ಕ್ವೆಶ್ಚನ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನಿಮ್ಮ ಇಂಟರ್ವ್ಯೂ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಸೊ ಎರಡನೇ ಟಿಪ್ ಏನು ಅಂದರೆ ಪ್ರಾಕ್ಟೀಸ್, ಅಭ್ಯಾಸ. ಸೊ ಮೂರನೇ ಟಿಪ್ ಏನು? ಸೊ ಇದೇ ರಂಗನಾಥ ಅವರು ಒಂದು ಸ್ವಲ್ಪ ವರ್ಷ ಹಿಂದೆ ನಮ್ಮ ಮನೆಗೆ ಬಂದುಬಿಟ್ಟು ಬನ್ನಿರಿ ನೆಂಟ್ರ ಮದುವೆಗೆ ಹೋಗೋಣ ಅಂತಂದರು. ಅವ್ರು ನಾನು ಕೇಳಿದೆ, ನಿಮ್ಮ ನೆಂಟ್ರ ಮದುವೆಗೆ ನಾನು ಏನಕ್ಕೆ ಬರಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರು ಒಂದು ಡೈಲಾಗ್ ಹೊಡೆದ್ರು ನೋಡಿ, ನಾವು ನೋಡ್ದಾಗಿರೋ ಮದುವೆನಾ, ಬನ್ನಿರಿ ಸುಮ್ಮನೆ ಹಾಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತಂದರು. ಸರಿ ರಂಗನಾಥ ಅವ್ರು ಹೇಳ್ತಾರಲ್ಲ ಅಂತ ನಾನು ಹೋದೆ. ಆ ಮದುವೆ ಹೋಗಿ ನೋಡ್ತೀನಿ, ದೊಡ್ಡ ಹಾಲು, 1000 ಮೇಲೆ ಜನ ಇದ್ದಾರೆ. ನಾನು ಒಂದು ಟೀ ಶರ್ಟು, ಒಂದು ಜೀನ್ಸು ಮತ್ತು ಒಂದು ಚಪ್ಪಲಿ ಹಾಕೊಂಡು ಹೋಗಿದ್ದೀನಿ. ನನಗೆಲ್ಲ ಅವರು ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾವ್ರು. ನನಗೆ ಬಂತು ಸಿಟ್ಟು, ರಂಗ ಅಡ್ವೈಸ್ ಕೊಡ್ತೀಯ ಅಡ್ವೈಸು ಅಂತ ನನಗೆ ಕೋಪ ಬಂತು. ಆದರೆ ಫ್ರೆಂಡ್ಸ್ ಅಲ್ವಾ, ಏನು ಮಾಡೋದು ಅಂತ ಸುಮ್ಮನೆ ಬಿಟ್ಟೆ. ಸೊ ಈ ಥರ ನಿಮ್ಮ ಜನ ಇಂಟರ್ವ್ಯೂವಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ನೋಡಬಾರ್ದು ಅಂತಂದರೆ, ನಿಮ್ಮ ಇಂಪ್ರೆಷನ್ ಕರೆಕ್ಟಾಗಿರಬೇಕು ಅಂದರೆ ನೀವೇನು ಮಾಡಬೇಕು? ಕರೆಕ್ಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕು. ಹುಡುಗರಾಗಿದ್ದರೆ ಫಾರ್ಮಲ್ ಶರ್ಟು, ಫಾರ್ಮಲ್ ಪ್ಯಾಂಟು, ಒಂದು ಬೆಲ್ಟು, ಶೂಸು ಕರೆಕ್ಟಾಗಿ ಅಯಂಡಾಗಿ ಇಸ್ತ್ರಿ ಮಾಡ್ಕೊಂಡು ಕರೆಕ್ಟಾಗಿ ಹೋಗಬೇಕು. ಹುಡುಗಿರಾಗಿದ್ದರೆ ನೀವು ವೆಸ್ಟರ್ನ್ ಔಟ್ಫಿಟ್ಟು ಹಾಕ್ಬೋದು, ಸಾರಿನೂ ಹಾಕ್ಬೋದು, ಇಲ್ಲಾಂದರೆ ಸಲ್ವಾರ್ ಚೂಡಿದಾರು ಹಾಕ್ಬೋದು. ಸೊ ಮೂರನೇ ಟಿಪ್ ಇದೆ, ಪರ್ಸನಾಲಿಟಿ ಅಥವಾ ನಿಮ್ಮ ಬಟ್ಟೆ ಮೇಲೆ ಗಮನ, ನಿಮ್ಮ ಪರ್ಸನಾಲಿಟಿ ಮೇಲೆ ಗಮನ ಇಟ್ಕೋಬೇಕು. ಸೊ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು, ಗೆಲ್ಲಬೇಕು ಅಂದರೆ ನೀವು ಮಾಡಬೇಕಾಗಿರೋದು 3 ವಿಷಯಗಳು. ಮೊದಲನೇದು P ಫಾರ್ ಪ್ರಿಪರೇಷನ್ ಅಥವಾ ತಯಾರಿ. ಎರಡನೇದು P ಫಾರ್ ಪ್ರಾಕ್ಟೀಸ್ ಅಥವಾ ಅಭ್ಯಾಸ. 3 P ಫಾರ್ ಪರ್ಸನಾಲಿಟಿ ಅಥವಾ ನಿಮ್ಮ ಬಟ್ಟೆ ಮೇಲೆ ಗಮನ, ನಿಮ್ಮ ಪರ್ಸನಾಲಿಟಿ ಮೇಲೆ ಗಮನ. ಈ 3 ವಿಷಯಗಳು ಮಾಡಿದರೆ ಯಾವುದೇ ಇಂಟರ್ವ್ಯೂ ಅಲ್ಲಿ ಗೆಲ್ಲೋ ಚಾನ್ಸಸ್, ನಿಮ್ಮ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ಆ ಒಂದು ಕ್ಯಾಂಡಿಡೇಟ್ ನೀವು ಆಗ್ಬೋದು. ಒಂದು ಇಂಟರ್ವ್ಯೂ ಅಲ್ಲಿ ಹೆಂಗೆ ತಯಾರಿ ಮಾಡಬೇಕು, ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಇನ್ನೊಂದು ವಿಡಿಯೋ ಇದೆ, ಇಲ್ಲಿ ಮೇಲ್ಗಡೆ ಲಿಂಕ್ ಆಗಿದೆ, ಆ ವಿಡಿಯೋನ ನೋಡಿ. ಸೊ ಯಾವ ಥರ ತಯಾರಿ ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು, ಯಾವ ಥರ ನಿಮ್ಮ ಬಟ್ಟೆ ಮೇಲೆ, ನಿಮ್ಮ ಪರ್ಸನಾಲಿಟಿ ಮೇಲೆ ಗಮನ ಇಡಬೇಕು ಅಂತಿರೋದಕ್ಕೆ ಒಂದು ಡಾಕ್ಯುಮೆಂಟ್ ಸೆಟ್ ಮಾಡಿದ್ದೀನಿ. ಅದು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸಲ್ಲಿ ಇಂಟರ್ವ್ಯೂ ಅಂತ ಹಾಕಿ.